ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕ್ಲಾಸ್. ಬನ್ನಿ, ಇವತ್ತಿನ ಕ್ಲಾಸ್ನಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕನ್ ಇಂಗ್ಲೀಷ್ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇವತ್ತು ನಾವು ಬೇಸಿಕಲಿ ಬಂದು ಬ್ರಿಟಿಷ್ ಇಂಗ್ಲೀಷ್ ಗ್ರಾಮರ್ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ. ಆದರೆ ಇವತ್ತು ಇಂಡಿಯಾದ ಮೇಲೆ ಅಮೆರಿಕಾದ ಪ್ರಭಾವನೂ ಹೆಚ್ಚಾಗಿರೋದ್ರಿಂದ ಬಹಳಷ್ಟು ಅಮೆರಿಕಾದಲ್ಲಿ ಬಳಸುವಂತಹ ಪದಗಳನ್ನು ಸಹ ನಾವು ಭಾರತದಲ್ಲಿ ಬಳಸ್ತೀವಿ. ಆದರೆ ಈ ಎರಡರ ಮಧ್ಯೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಫ್ರೆಂಡ್ಸ್, ನೋಡೋಣ ಅಮೆರಿಕನ್ ಮತ್ತು ಬ್ರಿಟಿಷ್ ಇಂಗ್ಲೀಷ್ ನಡುವೆ ಯಾವ್ಯಾವ ವ್ಯತ್ಯಾಸ ಇದೆ ಅಂತ. ನೋಡಿ, ಇಲ್ಲಿ ಒಂದು ಕಡೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಇದ್ದರೆ, ಇನ್ನೊಂದು ಕಡೆ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಇದೆ. ಬನ್ನಿ ನೋಡೋಣ ಒನ್ ಬೈ ಒನ್. ನೋಡಿ, ಬ್ರಿಟಿಷ್ ಇಂಗ್ಲೀಷಲ್ಲಿ ಅಡ್ವೊಕೇಟ್ ಅಂತ ಕರೀತಾರೆ. ಅದೇ ಅಮೆರಿಕಾದಲ್ಲಿ ಅದೇ ವರ್ಡ್ನ ಲಾಯರ್ ಅಂತ ಹೇಳ್ತಾರೆ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಏರೋಪ್ಲೇನ್ ಅಂತಿದ್ರೆ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಏರ್ಪ್ಲೇನ್ ಅಂತ ಹೇಳ್ತಾರೆ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಏರ್ ಹಾಸ್ಟೆಸ್ ಅಂತ ಕರೆದ್ರೆ, ಅದೇ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅವ್ರನ್ನೇ, ಆ ಏರ್ ಹಾಸ್ಟೆಸ್ನೇ ಅದರ ಏನಂತ ಕರೀತಾರೆ ಅಂದರೆ ಫ್ಲೈಟ್ ಅಟೆಂಡೆಂಟ್ ಅಂತ ಕರೀತಾರೆ. ಓಕೆ, ಹಾಗೆ ನೋಡಿ, ಅನಲೈಸ್ ಅನ್ನೋ ವರ್ಡಲ್ಲಿ ನಾವು ಬ್ರಿಟಿಷ್ ಇಂಗ್ಲೀಷಲ್ಲಿ ಎಸ್ ಯೂಸ್ ಮಾಡ್ತೀವಿ. ಅನಲೈಸ್ ಅಂದರೆ ಎಸ್ ಇರುತ್ತೆ. ಅದೇ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಝೆಡ್ ಯೂಸ್ ಮಾಡ್ತೀವಿ ಅನಲೈಸಲ್ಲಿ. ಓಕೆ, ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ, ಅಮೇರಿಕನ್ ಇಂಗ್ಲೀಷ್ನಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಅದೇ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಅಪಾಲಜೈಸ್ ಅಂತ ಬರೆಯುವಾಗ ಜಿ ಐ ಆದಮೇಲೆ ಎಸ್ ಯೂಸ್ ಮಾಡಿದ್ರೆ, ಅದೇ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅಪಾಲಜೈಸ್ ಅಂತ ಬರೆಯುವಾಗ ಜಿ ಐ ಆದಮೇಲೆ ಝೆಡ್ ಯೂಸ್ ಮಾಡ್ತೀವಿ. ನೀವು ಪ್ರತಿದಿನ ನೋಡ್ತಾ ಇರ್ತೀರ, ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಏನಿದು ಒಂದು ಕಡೆ ಎಸ್ ಯೂಸ್ ಮಾಡ್ತೀವಿ, ಒಂದು ಕಡೆ ಝೆಡ್ ಯೂಸ್ ಆಗುತ್ತಲ್ಲ ಹೇಗೆ ಅಂತ. ಸೊ ಇದರ ಮೇನ್ ರೀಸನ್ ಏನು ಅಂದರೆ, ಅಮೇರಿಕನ್ ಇಂಗ್ಲೀಷ್ನಲ್ಲಿ ಝೆಡ್ ಯೂಸ್ ಆಗುತ್ತೆ ಮತ್ತು ಈ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಎಸ್ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಇನ್ನೊಂದು ವರ್ಡ್ ನೋಡಿ, ಅಥ್ಲೆಟಿಕ್ಸ್ ಅಂತ ಹೇಳ್ತೀವಿ. ಈ ವರ್ಡ್ ಕೇಳೇ ಇರ್ತೀರಾ, ಇದು ಬ್ರಿಟಿಷ್ ಇಂಗ್ಲೀಷ್ ವರ್ಡ್, ಇದು ಅಥ್ಲೆಟಿಕ್ಸ್ ಅನ್ನೋದು. ಇದನ್ನು ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅಥ್ಲೆಟಿಕ್ಸ್ ಅನ್ನಲ್ಲ, ಇದನ್ನು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂತ ಹೇಳ್ತಾರೆ. ಓಕೆ, ಹಾಗೆ ನೋಡಿ, ಇನ್ನು ನೆಕ್ಸ್ಟ್ ವರ್ಡ್ ನೋಡಿ, ಬ್ಯೂಟಿ ಸಲೂನ್ ಅಂತ ಇದೆ. ಸಲೂನ್ ಅಂತ ಹೇಳ್ತೀವಲ್ಲ, ಆ ಸಲೂನ್ ಅನ್ನೋ ವರ್ಡು ನಮಗೆ ಅಮೆರಿಕಾದಲ್ಲಿ ಇಲ್ಲ. ಓಕೆ, ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತಾರೆ. ಬ್ಯೂಟಿ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್. ಸಲೂನ್ ಅನ್ನೋ ವರ್ಡು ಬ್ರಿಟಿಷ್ ಇಂಗ್ಲೀಷ್ನಲ್ಲಿದ್ದರೆ, ಬ್ಯೂಟಿ ಪಾರ್ಲರ್ ಅನ್ನೋ ವರ್ಡು ಅಮೇರಿಕನ್ ಇಂಗ್ಲೀಷ್ನಲ್ಲಿದೆ. ಬನ್ನಿ ಫ್ರೆಂಡ್ಸ್, ಮತ್ತಷ್ಟು ವರ್ಡ್ನ ನಾವು ನೋಡೋಣ. ಹಾಗೆ ಫ್ರೆಂಡ್ಸ್, ಬಿಸ್ಕೆಟ್ ಅನ್ನೋ ವರ್ಡ್ ಬ್ರಿಟಿಷ್ ಇಂಗ್ಲೀಷ್ನಲ್ಲಿದ್ದರೆ, ಕುಕಿ ಅಂತ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅಂದರೆ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಬಿಸ್ಕೆಟ್ನ ಕುಕಿ ಅಂತ ಹೇಳ್ತೀವಿ. ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳಿದ್ರೆ, ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅದೇ ವರ್ಡ್ನ ಚಾಕ್ ಬೋರ್ಡ್ ಅಂತ ಹೇಳ್ತೀವಿ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಬುಕ್ ಶಾಪ್ ಅಂತ ಯೂಸ್ ಮಾಡಿದ್ರೆ, ಅಮೇರಿಕನ್ ಇಂಗ್ಲೀಷ್ನಲ್ಲಿ ಬುಕ್ ಸ್ಟೋರ್ ಅಂತ ಹೇಳ್ತೀವಿ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಬ್ರೇಡ್ ಅಥವಾ ಜಡೆ ಅಥವಾ ಬ್ರೇಡ್ ಅಂತ ಹೇಳಿದ್ರೆ, ಅದೇ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಅದೇ ವರ್ಡ್ನ ಪ್ಲೇಟ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಕ್ಯಾಟಪಲ್ಟ್ ಅನ್ನೋ ವರ್ಡ್ ಕೇಳಿರ್ಬೋದು ನೀವು. ಈ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕ್ಯಾಟಪಲ್ಟ್ ಅಂದರೆ ಅದನ್ನೇ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಸ್ಲಿಂಗ್ ಶಾಟ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನೋಡಿ, ಈ ವರ್ಡ್ ನೀವು ಕೇಳಿರ್ತೀರ, ಸೆಂಟರ್ ಅನ್ನೋ ವರ್ಡು. ಇದನ್ನು ಭಾಳ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಒಂದೊಂದ್ಸಲಿ ಕನ್ಫ್ಯೂಷನ್ ಆಗೇ ಇರುತ್ತೆ. ಏನಂದರೆ ಇದು CENTRE ಬರೀಬೇಕಾ ಇಲ್ಲ CENTER ಬರೀಬೇಕಾ ಅಂತ. ಇಲ್ಲಿ ನೋಡಿ, ಕರೆಕ್ಟ್ ಸ್ಪೆಲ್ಲಿಂಗು ಬ್ರಿಟಿಷ್ ಇಂಗ್ಲೀಷ್ ಅಕಾರ್ಡಿಂಗ್ ಟು ಬ್ರಿಟಿಷ್ ಇಂಗ್ಲೀಷ್ ಬಂದು CENTRE ಇದು. ಓಕೆ, ಅದೇ ಅಮೇರಿಕಾದಲ್ಲಿ ಏನು ಮಾಡ್ತಾರೆ, ಆ ರೂಲ್ಸ್ನ ಫಾಲೋ ಮಾಡಲ್ಲ, CENTER ಬರೀತಾರೆ. ಓಕೆ, CENTER. ಹಾಗೆ ಸೆಂಟಿಮೀಟರ್, ಮೀಟರ್ ಅನ್ನೋ ವರ್ಡ್ ನೋಡಿ, CENTIMETRE ಬರೀತಾರೆ. ಬಟ್ ಅಮೇರಿಕಾದಲ್ಲಿ CENTIMETER ಬರೀತಾರೆ. ಓಕೆ, TRETER, ಹೀಗೆ ಡಿಫ್ರೆನ್ಸ್ ಬರುತ್ತೆ. ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕೆಮಿಸ್ಟ್ ಅಂತ ಹೇಳಿದ್ರೆ, ಅಮೇರಿಕನ್ ಇಂಗ್ಲೀಷಲ್ಲಿ ಫಾರ್ಮಸಿಸ್ಟ್ ಅಂತ ಹೇಳ್ತಾರೆ. ಓಕೆ, ಕೆಮಿಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಅಮೇರಿಕನ್ ಇಂಗ್ಲೀಷಲ್ಲಿ ಅದೇ ವರ್ಡ್ನ ಫಾರ್ಮಸಿಸ್ಟ್ ಅಂತ ಹೇಳ್ತಾರೆ. ಓಕೆ, ಅದೇ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಸಿನಿಮಾ ಅಂತ ಹೇಳಿದ್ರೆ, ಅದೇ ವರ್ಡ್ನ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಮೂವಿ ಥಿಯೇಟರ್ ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಇನ್ನಷ್ಟು ವರ್ಡ್ಸ್ನ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ವರ್ಡ್ ಇದೆ ನೋಡಿ, ಸಿವಿಲೈಸೇಷನ್ ಅಂತ. ಈ ವರ್ಡಲ್ಲಿ ಬ್ರಿಟಿಷ್ ಇಂಗ್ಲೀಷಲ್ಲಿ ಎಸ್ ಯೂಸ್ ಮಾಡಿದೆ, CIVILISA. ಬಟ್ ಅದು ಅಮೇರಿಕನ್ ಇಂಗ್ಲೀಷ್ನಲ್ಲಿ ನೋಡಿ CIVILIZA ಯೂಸ್ ಆಗಿದೆ. ಅಮೇರಿಕನ್ ಇಂಗ್ಲೀಷ್ನಲ್ಲಿ ಭಾಳಷ್ಟು ವರ್ಡ್ಗಳಲ್ಲಿ ಇಂಥ ವರ್ಡ್ಗಳಲ್ಲಿ ಝೆಡ್ ಯೂಸ್ ಮಾಡ್ತಾರೆ.
ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕಲರ್ ಅಂತೀವಿ, COLOUR. ಅದೇ ಅಮೆರಿಕಾದಲ್ಲಿ COLOUR ಅನ್ನಲ್ಲ, ಅವರು COLOR ಕಲರೇ ಅವ್ರ ಪ್ರಕಾರ, COLOR. ಬಟ್ ನಾವೆಲ್ಲ ಇಂಡಿಯಾದಲ್ಲಿ ಏನು ಮಾಡ್ತೀವಿ, ನಾವು ಬ್ರಿಟಿಷ್ ಅಕಾರ್ಡಿಂಗ್ ಟು ಬ್ರಿಟಿಷ್ ಗ್ರಾಮರ್ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ. ಓಕೆ, ಹಾಗೆ ಕಂಪ್ಯೂಟರೈಸ್ಡ್ ಅನ್ನೋ ವರ್ಡು ಅಷ್ಟೇ, ಇಲ್ಲೂ ಅಷ್ಟೇ SED ಇದೆ ಲಾಸ್ಟಲ್ಲಿ ಬ್ರಿಟಿಷ್ ಇಂಗ್ಲೀಷಲ್ಲಿ, ಅಮೆರಿಕನ್ ಇಂಗ್ಲೀಷಲ್ಲಿ ZED ಇದೆ. ಹಾಗೆ ಇಲ್ಲಿ ನೋಡಿ, ಕೋಆಪ್ರೇಷನ್ ಅನ್ನೋ ವರ್ಡು ನಾವು CO ಬರೆದು ಒಂದು ಸ್ಪೇಸ್ ಬಿಟ್ಟು ಆಮೇಲೆ ಆಪರೇಷನ್ ಅಂತ ಬರಿತೀವಿ, ಕೋಆಪರೇಷನ್ ಅಂತ ಸಪ್ರೇಟ್ ಆಗಿ. ಬಟ್ ಅಮೆರಿಕಾದಲ್ಲಿ ಹಾಗಿಲ್ಲ, ಕೋಆಪ್ರೇಷನ್ ಅಂತ ಸ್ಪೇಸ್ ಇಲ್ಲದೆ ಹಾಗೆ ಬರೀತಾರೆ. ಓಕೆ, ಹಾಗೆ ನಾವು ಚಿಪ್ಸ್ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಆ ಚಿಪ್ಸ್ ಅನ್ನೋ ವರ್ಡ್ ಅಮೆರಿಕನ್ ಇಂಗ್ಲೀಷ್ ಅದು, ಅದನ್ನು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕ್ರಿಸ್ಪ್ಸ್ ಅಂತ ಹೇಳ್ತಾರೆ. ಓಕೆ, ಹಾಗೆ ಈ ವರ್ಡ್ ನೋಡಿ, ಕ್ರಿಟಿಸೈಸ್ ಅನ್ನೋ ವರ್ಡ್ ನೋಡಿ, ಇದರಲ್ಲೂ ಅಷ್ಟೇ ಇದರಲ್ಲಿ ಕ್ರಿಟಿಸೈಸ್ ಅನ್ನೋ ವರ್ಡಲ್ಲಿ ಬ್ರಿಟಿಷ್ ಇಂಗ್ಲೀಷಲ್ಲಿ S ಯೂಸ್ ಆಗಿದ್ದರೆ ಅಮೆರಿಕನ್ ಇಂಗ್ಲೀಷ್ನಲ್ಲಿ Z ಯೂಸ್ ಆಗಿದೆ. ಹಾಗೆ ನಾವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ, ಪ್ರಚಲಿತ ವಿದ್ಯಮಾನಗಳು ಅಂತ, ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಓದ್ತೀವಲ್ಲ, ಅದರಲ್ಲಿ ಕರೆಂಟ್ ಅಫೇರ್ಸ್ ಅಂತ ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅದನ್ನೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಕರೆಂಟ್ ಅಫೇರ್ಸ್ ಅನ್ನಲ್ಲ, ಅದನ್ನು ಕರೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ CV ಅಂತ ಹೇಳಿದ್ರೆ ಅದನ್ನೇ ರೆಸ್ಯೂಮೆ ಅಂತ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ, ಅದೇ ಬ್ರಿಟಿಷ್ ಇಂಗ್ಲೀಷ್ ಪ್ರಕಾರ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಇಂಡಿಯಾದಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು, ನಾವು ಇದೇ ಒಂದು ರೂಲ್ಸ್ನ ಫಾಲೋ ಮಾಡ್ತೀವಿ. ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಡ್ರೈವರ್ಸ್ ಲೈಸೆನ್ಸ್ ಅಂತ ಹೇಳ್ತಾರೆ, ಅದು ಅಮೆರಿಕಾದಲ್ಲಿ ಮಾತ್ರ, ಬಟ್ ಇಂಡಿಯಾದಲ್ಲಿ ಅದನ್ನು ಯೂಸ್ ಮಾಡಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಇಂಡಿಯಾದಲ್ಲಿ ಭಾಳಷ್ಟು ಅಂದರೆ ಒಂದು ಅರೌಂಡ್ 70% ಆಫ್ ದ ವರ್ಡ್ಸ್ ನಾವು ಬ್ರಿಟಿಷ್ ಇಂಗ್ಲೀಷಿಂದ ಯೂಸ್ ಮಾಡಿದ್ರೆ, ಒಂದು 30% ಅಮೆರಿಕನ್ ಇಂಗ್ಲೀಷ್ ವರ್ಡ್ಸ್ ಕೂಡ ಇದೆ, ಎರಡೂ ಮಿಕ್ಸ್ ಆಗಿದೆ ಇಂಡಿಯನ್ ಇಂಗ್ಲೀಷಲ್ಲಿ. ಬನ್ನಿ ಫ್ರೆಂಡ್ಸ್, ಇನ್ನಷ್ಟು ವರ್ಡ್ಸ್ನ ಕಲಿಯೋಣ. ನೋಡಿ, ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಡಸ್ಟ್ಬಿನ್ ಅಂತ ಹೇಳಿದ್ರೆ ಅದೇ ಅಮೆರಿಕಾದಲ್ಲಿ ಗಾರ್ಬೇಜ್ ಕ್ಯಾನ್ ಅಂತ ಹೇಳ್ತಾರೆ. ಅದೇ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಇಲಾಸ್ಟಿಕ್ ಬ್ಯಾಂಡ್ ಅಂತ ಹೇಳಿದ್ರೆ ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ರಬ್ಬರ್ ಬ್ಯಾಂಡ್ ಅಂತ ಹೇಳ್ತಾರೆ. ನೋಡಿ, ಇಂಡಿಯಾದಲ್ಲಿ ರಬ್ಬರ್ ಬ್ಯಾಂಡ್ ಅಂತ ಯೂಸ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಬ್ರಿಟಿಷ್ ಇಂಗ್ಲೀಷ್ ಪ್ರಕಾರ ಇಲಾಸ್ಟಿಕ್ ಬ್ಯಾಂಡ್ ಅಂತ ಇದೆ. ನೋಡಿ, ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಪೋಲಿಂಗ್ ಡೇ ಅಂತ ಹೇಳ್ತೀವಿ, ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಇಲೆಕ್ಷನ್ ಡೇ ಅಂತ ಹೇಳ್ತೀವಿ. ನೋಡಿ, ಇದು ಅಮೆರಿಕನ್ ಇಂಗ್ಲೀಷ್ ವರ್ಡೇ ಇಂಡಿಯಾದಲ್ಲಿ ಯೂಸ್ ಆಗುತ್ತೆ, ಇಲೆಕ್ಷನ್ ಡೇ ಅಂತ. ಬಟ್ ನೀವು ಬ್ರಿಟನ್ಗೆಲ್ಲ ಹೋದಾಗ ಅಲ್ಲಿ ಪೋಲಿಂಗ್ ಡೇ ಅಂತ ಹೇಳ್ತಾರೆ. ಓಕೆ, ಬ್ರಿಟಿಷ್ ಇಂಗ್ಲೀಷ್ ಪ್ರಕಾರ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತಾರೆ, ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಎಲಿಮೆಂಟ್ರಿ ಸ್ಕೂಲ್ ಅಂತ ಹೇಳ್ತಾರೆ. ನಾವು ಲಿಫ್ಟ್ ಅಂತ ಹೇಳ್ತೀವಲ್ಲ, ಲಿಫ್ಟ್ ಅನ್ನೋ ವರ್ಡ್ ಬಂದು ಇದು ಬ್ರಿಟಿಷ್ ಇಂಗ್ಲೀಷ್ದಿದು. ಓಕೆ, ಅದನ್ನೇ ಅಮೆರಿಕಾದಲ್ಲಿ ಎಲಿವೇಟರ್ ಅಂತ ಹೇಳ್ತಾರೆ. ಓಕೆ, ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಹ್ಯಾಂಡ್ ಬ್ರೇಕ್ ಅಂತಾರೆ, ಅಮೆರಿಕನ್ ಇಂಗ್ಲೀಷ್ನಲ್ಲಿ ಎಮರ್ಜೆನ್ಸಿ ಬ್ರೇಕ್ ಅಂತ ಹೇಳ್ತಾರೆ. ಅದೇ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕ್ಯಾಶುಯಾಲಿಟಿ ಅಂತ ಹೇಳ್ತಾರೆ, ಅದೇ ಅಮೆರಿಕಾದಲ್ಲಿ ಎಮರ್ಜೆನ್ಸಿ ರೂಮ್ ಅಂತ ಅದೇ ವರ್ಡ್ನ ಕರೀತಾರೆ. ಓಕೆ, ಇಲ್ಲಿ ಫೇವ್ರೆಟ್ ಅನ್ನೋ ವರ್ಡ್ ನೋಡಿ, ಸ್ಪೆಲ್ಲಿಂಗ್ ನೋಡಿ, FAVOURITE, ಇದು ಕರೆಕ್ಟ್ ಸ್ಪೆಲ್ಲಿಂಗು. ನಾವು ಇಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಅದೇ ವರ್ಡ್ನ ಅದೇ ಸ್ಪೆಲ್ಲಿಂಗ್ನ ಯೂಸ್ ಮಾಡ್ತೀವಿ. ಬಟ್ ನೀವು ಅಮೆರಿಕಾದಲ್ಲಿ ನೋಡ್ಬೋದು ಹೇಗೆ ಕಲರ್ ಅನ್ನೋ ವರ್ಡ್ COLOR ಅಷ್ಟೇ ಅಲ್ವಾ, ಇಲ್ಲಿ ಕೂಡ ಫೇವ್ರೆಟ್ ಅನ್ನೋ ವರ್ಡ್ ಕೂಡ ಅಷ್ಟೇ, FAVOUR ಇಲ್ಲೇ ಇಲ್ಲ. ಓಕೆ, ಯು ಬರೋದಿಲ್ಲ ಅಲ್ಲಿ, ಬರೀ ಯು ಅನ್ನೋ ಲೆಟರ್ನ ತೆಗೆದುಬಿಟ್ಟಿದ್ದಾರೆ, FAVORITE ಅಂತ ಬರುತ್ತೆ. ಓಕೆ, ಹಾಗೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ರೆ ಅದೇ ಗ್ರೌಂಡ್ ಫ್ಲೋರ್ನ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಫಸ್ಟ್ ಫ್ಲೋರ್ ಅಂತ ಹೇಳ್ತಾರೆ. ಭಾಳಷ್ಟು ಜನಕ್ಕೆ ಈ ವಿಷಯದಲ್ಲಿ ಭಾರಿ ಕನ್ಫ್ಯೂಸ್ ಇದೆ. ಕೆಲವರು ಈ ಗ್ರೌಂಡ್ ಫ್ಲೋರ್ನೇ ಫಸ್ಟ್ ಫ್ಲೋರ್ ಅಂತಾರೆ, ಕೆಲವರು ಗ್ರೌಂಡ್ ಫ್ಲೋರ್ ಆದಮೇಲೆ ನೆಕ್ಸ್ಟ್ ಇರೋದನ್ನು ಫಸ್ಟ್ ಫ್ಲೋರ್ ಅಂತಾರೆ. ಇಲ್ಲೇನು ಕನ್ಫ್ಯೂಷನ್ ಏನಿಲ್ಲ, ಅದೇ ಇಲ್ಲಿ ಬ್ರಿಟಿಷ್ ಇಂಗ್ಲೀಷಲ್ಲಿ ಗ್ರೌಂಡ್ ಫ್ಲೋರ್ ಅಂದರೆ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಫಸ್ಟ್ ಫ್ಲೋರ್ ಅಂತ ಹೇಳ್ತಾರೆ, ಅದೇ ವರ್ಡ್ನೇ. ಲೆಟ್ಸ್ ಲರ್ನ್ ಸಮ್ ಮೋರ್ ವರ್ಡ್ಸ್ ಫ್ರೆಂಡ್ಸ್. ನೋಡಿ, ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಟಾರ್ಚ್ ಅಂತ ಹೇಳ್ತೀವಿ, ಅದೇ ವರ್ಡ್ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಫ್ಲ್ಯಾಶ್ ಲೈಟ್ ಅಂತ ಹೇಳ್ತಾರೆ. ಓಕೆ, ನಾವು ಫ್ಲ್ಯಾಟ್ ಅಂತ ಯೂಸ್ ಮಾಡ್ತೀವಲ್ಲ, ಅದು ಬ್ರಿಟಿಷ್ ಇಂಗ್ಲೀಷ್ ವರ್ಡ್. ಅದೇ ವರ್ಡ್ನೇ ಅಮೆರಿಕನ್ ಇಂಗ್ಲೀಷಲ್ಲಿ ಅಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ಮತ್ತು ಅಪಾರ್ಟ್ಮೆಂಟ್ ಎರಡೂ ಸೇಮ್ ಇರುತ್ತೆ, ಒಂದು ಬ್ರಿಟಿಷ್ ಇಂಗ್ಲೀಷ್, ಒಂದು ಅಮೆರಿಕನ್ ಇಂಗ್ಲೀಷ್. ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ರಬ್ಬಿಷ್ ಅಂತ ಹೇಳ್ತೀವಿ, ಅದೇ ವರ್ಡ್ನ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಗಾರ್ಬೇಜ್ ಅಂತ ಹೇಳ್ತಾರೆ. ನಾವು ಇಂಡಿಕೇಟರ್ ಅಂತ ಹೇಳ್ತೀವಲ್ಲ, ಅದು ಬ್ರಿಟಿಷ್ ಇಂಗ್ಲೀಷ್, ಅದನ್ನೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಟರ್ನ್ ಸಿಗ್ನಲ್ ಅಂತ ಹೇಳ್ತಾರೆ. ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ, ಅದನ್ನೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಹೇಳ್ತಾರೆ. ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಗಾರ್ಡನ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ, ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಯಾರ್ಡ್ ಅಂತ ಆಗುತ್ತೆ. ನಾವು ಎನ್ಕ್ವೈರಿ ಅನ್ನೋ ವರ್ಡ್ ಕೇಳೇ ಇರ್ತೀವಿ, ಇದು ಬೇಸಿಕಲಿ ಬ್ರಿಟಿಷ್ ಇಂಗ್ಲೀಷ್ ವರ್ಡು. ನಾವು ಇನ್ಕ್ವೈರಿ ಅನ್ನೋ ವರ್ಡು ಕೇಳಿರ್ತೀವಿ, ಅದು ಬೇಸಿಕಲಿ ಅಮೆರಿಕನ್ ಇಂಗ್ಲೀಷ್ ವರ್ಡು. ಓಕೆ, ನಾವು ಬ್ರಿಟಿಷ್ ಇಂಗ್ಲೀಷಲ್ಲಿ ಲೈಸೆನ್ಸ್ ಸ್ಪೆಲ್ಲಿಂಗ್ ಹೇಗೆ ಬರಿತೀವಿ ಅಂದರೆ LICENCE ಬರಿತೀವಿ.
ಓಕೆ, ಇದೇ ಸ್ಪೆಲ್ಲಿಂಗ್ನ ನಾವು ಯೂಸ್ ಮಾಡ್ತೀವಿ. ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ನಾವು ಇಂಡಿಯಾದಲ್ಲಿ ನಾವು ಅಮೆರಿಕನ್ ಇಂಗ್ಲೀಷ್ ಗ್ರಾಮರ್ನ ಫಾಲೋ ಮಾಡೋದಿಲ್ಲ. ನಾವು ಫಾಲೋ ಮಾಡೋದು ಬ್ರಿಟಿಷ್ ಇಂಗ್ಲೀಷ್ ಗ್ರಾಮರ್. ಬೇಸಿಕಲಿ ಇಂಗ್ಲೀಷ್ ಬಂದು ಇಂಗ್ಲೆಂಡ್ ಅಥವಾ ಬ್ರಿಟನ್ ದೇಶದ್ದಾಗಿರೋದ್ರಿಂದ ನಾವು ಅಲ್ಲಿನ ರೂಲ್ಸ್ ಫಾಲೋ ಮಾಡ್ತೀವಿ. ಬಟ್ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ಇವತ್ತು ಇಂಡಿಯಾದ ಬರೀ ಬ್ರಿಟಿಷ್ ಇಂಗ್ಲೀಷ್ ಇಷ್ಟೇ ಇಲ್ಲ, ಅಮೆರಿಕನ್ ಇಂಗ್ಲೀಷ್ ಕೂಡ ಮಿಕ್ಸ್ ಆಗಿದೆ. ಓಕೆ, ಸೊ ಅದೇ ನೀವು ಅಮೆರಿಕನ್ ಇಂಗ್ಲೀಷ್ನಲ್ಲಿ ನೋಡಿ LICENSC ಬರಿತೀವಿ. ಸೊ ಹೀಗೆ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಬಂದಾಗ ಕನ್ಫ್ಯೂಸ್ ಆಗಬೇಡಿ, ಒಂದು ಬ್ರಿಟಿಷ್ ಒಂದು ಅಮೆರಿಕನ್ ಇಂಗ್ಲೀಷ್ ಇರುತ್ತೆ. ಅದೇ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ನೋಡಿ ಸಿಟ್ಟಿಂಗ್ ರೂಮ್ ಅಂತ ಹೇಳ್ತೀವಿ, ಅದೇ ವರ್ಡ್ನ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಲಿವಿಂಗ್ ರೂಮ್ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಕರೆದ್ರೆ ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಮಾಮಿ ಅಂತ ಕರೀತಾರೆ. ಓಕೆ, ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಸಿನಿಮಾ ಅಂತ ಹೇಳ್ತೀವಲ್ಲ, ಆ ವರ್ಡ್ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಸಪೋಸ್ ನೀವು ಅಮೆರಿಕಾದಲ್ಲಿದ್ದಾಗ ಸಿನಿಮಾ ಅಂದರೆ ಯಾರಿಗೂ ಅಷ್ಟಾಗಿ ಫ್ಲ್ಯಾಶ್ ಆಗಲ್ಲ, ನೀವು ಆಗ ಮೂವಿ ಅಂತ ಹೇಳಬೇಕು. ಓಕೆ, ನಾವು ಟ್ರೌಸರ್ ಅನ್ನೋ ವರ್ಡ್ ಇದೆಯಲ್ಲ, ಅದು ಬ್ರಿಟಿಷ್ ಇಂಗ್ಲೀಷ್. ಅದೇ ಅಮೆರಿಕನ್ ಇಂಗ್ಲೀಷಲ್ಲಿ ಆ ವರ್ಡ್ನ ಪ್ಯಾಂಟ್ ಅಂತ ಹೇಳ್ತೀವಿ. ಓಕೆ, ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಪವರ್ ಕಟ್ ಅಂತ ಹೇಳಿದ್ರೆ ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಪವರ್ ಔಟೇಜ್ ಅಂತ ಹೇಳ್ತೀವಿ. ನೋಡಿ, ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಪ್ರೆಸ್ ಅಪ್ ಅಂತ ಹೇಳ್ತೀವಲ್ಲ, ಅದು ಎಕ್ಸಸೈಸ್ ಮಾಡೋದು, ಅದನ್ನೇ ಅಮೆರಿಕನ್ ಇಂಗ್ಲೀಷಲ್ಲಿ ಪುಷಪ್ಸ್ ಅಂತ ಹೇಳ್ತೀವಿ. ಈಗ ಇಂಡಿಯಾದಲ್ಲಿ ಎರಡೂ ವರ್ಡ್ನ ನಾವು ಯೂಸ್ ಮಾಡೋದನ್ನು ನೋಡ್ಬೋದು. ಓಕೆ, ಈ ವರ್ಡ್ ನಿಮಗೆ ಗೊತ್ತೇ ಇರುತ್ತೆ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಈ ಕ್ಯೂ ಅನ್ನೋ ವರ್ಡು ಬ್ರಿಟಿಷ್ ಇಂಗ್ಲೀಷ್ದು. ಅದೇ ನೀವು ಅಮೆರಿಕಾದಲ್ಲಿ ಹೋದರೆ ಅವ್ರ ಇಂಗ್ಲೀಷಲ್ಲಿ ಕ್ಯೂ ಅಂತ ಹೇಳಲ್ಲ, ಅವ್ರ ಲೈನ್ ಅಂತ ಹೇಳ್ತಾರೆ. ಓಕೆ, ಸೊ ಇದೇ ನೋಡಿ, ರಿವೈಸ್ ಅನ್ನೋ ವರ್ಡು ಅಷ್ಟೇ. ರಿವೈಸ್ ಅನ್ನೋದು ಆ್ಯಕ್ಚುಲಿ ಬೇಸಿಕಲಿ ನಾವು ಬ್ರಿಟಿಷ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ, ಆದರೆ ಅದೇ ವರ್ಡ್ನ ನಾವು ಅಮೆರಿಕನ್ ಇಂಗ್ಲೀಷ್ನಲ್ಲಿ ಯೂಸ್ ಮಾಡಲ್ಲ. ಅಮೆರಿಕನ್ ಇಂಗ್ಲೀಷ್ನಲ್ಲಿ ನಾವು ರಿವ್ಯೂ ಅಂತ ಯೂಸ್ ಮಾಡ್ತೀವಿ. ಎರಡು ಅರ್ಥ ಒಂದೇ ಇರುತ್ತೆ, ಬಟ್ ನಾವು ಬೇರೆ ಬೇರೆ ವರ್ಡ್ನ ಯೂಸ್ ಮಾಡ್ತೀವಿ. ಅದೇ ನೋಡಿ, ಈಗ ಸರ್ಕಲ್ ಅಂತ ಹೇಳ್ತೀವಲ್ಲ, ಓಕೆ ನೋಡಿ, ಅಲ್ಲಿ ಮುಂದೆ ಹೋಗಿ ಅಲ್ಲೊಂದು ಸರ್ಕಲ್ ಇದೆ ಅಂತ ಹೇಳ್ತೀವಲ್ಲ, ಟ್ರಾಫಿಕ್ ಸರ್ಕಲ್. ಸೊ ಅದನ್ನು ನಾವು ಆ್ಯಕ್ಚುಲಿ ನಾವು ಬ್ರಿಟಿಷ್ ಇಂಗ್ಲೀಷ್ ಫಾಲೋ ಮಾಡೋದಾದರೆ ನಾವು ಸರ್ಕಲ್ ಅಂತ ಹೇಳಬಾರ್ದು, ರೌಂಡ್ ಅಬೌಟ್ ಅಂತ ಹೇಳಬೇಕು. ಅಲ್ಲಿ ಮುಂದೆ ಒಂದು ರೌಂಡ್ ಅಬೌಟ್ ಇದೆ ಅಂತ. ಬಟ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ, ಬೇಸಿಕಲಿ ನಾವು ಅಮೆರಿಕನ್ ಇಂಗ್ಲೀಷ್ ವರ್ಡ್ ಅದನ್ನೇ ಯೂಸ್ ಮಾಡ್ತೀವಿ, ಟ್ರಾಫಿಕ್ ಸರ್ಕಲ್ ಅಂತ ಹೇಳ್ತೀವಿ. ಓಕೆ, ಬಟ್ ಆ್ಯಕ್ಚುಲಿ ಅದು ರೌಂಡ್ ಅಬೌಟ್ ಅಂತ. ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಫುಟ್ಬಾಲ್ ಅಂತ ಹೇಳ್ತೀವಲ್ಲ, ಅದೇ ಅಮೆರಿಕನ್ ಇಂಗ್ಲೀಷಲ್ಲಿ ಫುಟ್ಬಾಲ್ ಅಂತ ಹೇಳಲ್ಲ, ಅದನ್ನು ಸಾಕರ್ ಅಂತ ಹೇಳ್ತಾರೆ. ಓಕೆ, ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪ್ಯಾನರ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ನಾವು. ಸ್ಪ್ಯಾನರ್ ಅನ್ನೋದು ಆ್ಯಕ್ಚುಲಿ ಬ್ರಿಟಿಷ್ ಇಂಗ್ಲೀಷ್ ಪ್ರಕಾರ ಸ್ಪ್ಯಾನರ್ ಅಂತೀವಿ. ಹಾಗೆ ಅಮೆರಿಕನ್ ಇಂಗ್ಲೀಷಲ್ಲಿ ಅದೇ ವರ್ಡ್ನ ರೆಂಚ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಟ್ಯಾಪ್ ಅಥವಾ ನಳ್ಳಿ ಅಂತ ಹೇಳ್ತೀವಲ್ಲ, ಅದನ್ನ ಟ್ಯಾಪ್ ಅಂತ ಹೇಳ್ತೀವಿ. ಬಟ್ ಅಮೆರಿಕಾದಲ್ಲಿ ಅದೇ ವರ್ಡ್ನ ಫಾಸೆಟ್ ಅಂತ ಹೇಳ್ತಾರೆ. ಓಕೆ, ನಾವು ಸ್ವೆಟರ್ ಅಂತ ಯೂಸ್ ಮಾಡ್ತೀವಲ್ಲ ವರ್ಡು, ಅದು ಆ್ಯಕ್ಚುಲಿ ಬೇಸಿಕಲಿ ಬಂದು ಅಮೆರಿಕನ್ ಇಂಗ್ಲೀಷು. ಅದರ ಒಂದು ಬ್ರಿಟಿಷ್ ಇಂಗ್ಲೀಷ್ ವರ್ಡ್ ಬಂದು ಜಂಪರ್ ಅಂತ. ಓಕೆ, ಹಾಗೆ ನಾವು ಈ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ವಾರ್ಡ್ರೋಬ್ ಅಂತ ಹೇಳ್ತೀವಿ, ಅದೇ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಕ್ಲಾಸೆಟ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಈ ನ್ಯಾಪಿ ಅಂತ ಯೂಸ್ ಮಾಡ್ತೀವಲ್ಲ, ಅದು ಬ್ರಿಟಿಷ್ ಇಂಗ್ಲೀಷ್ ವರ್ಡು, ಅದನ್ನು ಅಮೆರಿಕನ್ ಇಂಗ್ಲೀಷ್ನಲ್ಲಿ ಡೈಪರ್ ಅಂತ ಹೇಳ್ತೀವಿ. ಹಾಗೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಟಾಯ್ಲೆಟ್ ಅಂತ ಯೂಸ್ ಮಾಡಿದ್ರೆ ಅದೇ ವರ್ಡ್ನ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಟಾಯ್ಲೆಟ್ ಅಂತ ಯೂಸ್ ಮಾಡಲ್ಲ, ಬಾತ್ರೂಮ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಈ ಮುಖದ ಮೇಲೆ ಬರುತ್ತಲ್ಲ ಪಿಂಪಲ್ಸು, ಅದನ್ನ ಪಿಂಪಲ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಆ್ಯಕ್ಚುಲಿ ಬೇಸಿಕಲಿ ಅದು ಅಮೆರಿಕನ್ ಇಂಗ್ಲೀಷ್ ವರ್ಡು. ಓಕೆ, ಸೊ ಅದರ ಒಂದು ಕರೆಕ್ಟ್ ವರ್ಡ್ ಬಂದು ಬ್ರಿಟಿಷ್ ಇಂಗ್ಲೀಷ್ ವರ್ಡ್ ಬಂದು ಸ್ಪಾಟ್ಸ್ ಅಂತ. ಓಕೆ, ಸ್ಪಾಟ್ ಅಂತ. ಸೊ ಹೀಗೆ ಭಾಳಷ್ಟು ಡಿಫ್ರೆನ್ಸ್ ಬರುತ್ತೆ ಅಮೆರಿಕನ್ ಮತ್ತು ಬ್ರಿಟಿಷ್ ಇಂಗ್ಲೀಷ್ ಮಧ್ಯೆ. ಬಟ್ ನಾವೇನಂದರೆ ನಾವು ಬೇಸಿಕಲಿ ಬಂದು ನಾವು ಬ್ರಿಟಿಷ್ ಇಂಗ್ಲೀಷ್ನ ಯೂಸ್ ಮಾಡೋದು ಬೆಟರ್. ಯಾಕಂದರೆ ಅದು ನಾವು ಗ್ರಾಮ್ಯಾಟಿಕಲ್ ಆಗಿ ಕರೆಕ್ಟಾಗಿರುತ್ತೆ, ಮತ್ತು ಅದನ್ನು ಹೆಚ್ಚಾಗಿ ಇಂಡಿಯಾದಲ್ಲಿ ಎಲ್ಲ ಕಡೆ ಅದನ್ನು ಯೂಸ್ ಮಾಡೋದ್ರಿಂದ ನಾವು ಬ್ರಿಟಿಷ್ ಇಂಗ್ಲೀಷಲ್ಲಿರೋ ವರ್ಡ್ನ ಯೂಸ್ ಮಾಡೋದು ಇಟ್ಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ಬೋದು. ಬಟ್ ಅಮೆರಿಕನ್ ಇಂಗ್ಲೀಷ್ ಕೂಡ ಇವತ್ತು ಇಂಡಿಯಾದಲ್ಲಿ ಭಾಳಷ್ಟು ಕಡೆ ಬಳಕೆ ಆಗ್ತಾ ಇದೆ. ಸೊ ಹಾಗಾಗಿ ಎರಡರ ಬಗ್ಗೆನೂ ಗೊತ್ತಿದ್ರೆ ನಮಗೆ ಕನ್ಫ್ಯೂಷನ್ ಆಗಲ್ಲ ಅಂತ ಅಷ್ಟೆ. ಡಿಯರ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಇದನ್ನು ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.